ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಣಿ ಎಂಬ ಹೆಸರಿನ ಪುಟಾಣಿ ಹುಡುಗಿ ಇದ್ದಳು. ಅವಳು ತುಂಬಾ ದಯಾಳು ಮತ್ತು ಸಹಾಯ ಮಾಡುವ ಗುಣವನ್ನು ಹೊಂದಿದ್ದಳು. ಒಂದು ದಿನ ಆಕೆ ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಒಂದು ಚಿಕ್ಕ ಪಕ್ಷಿ ಗಾಯಗೊಂಡು ನೆಲದ ಮೇಲೆ ಬಿದ್ದಿರುವುದನ್ನು ಗಮನಿಸಿದಳು. ರಾಣಿ ತಕ್ಷಣವೇ ಪಕ್ಷಿಯ ಬಳಿ ಓಡಿಹೋಗಿ ಅದನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ನೋಡಿದಳು. ಪಕ್ಷಿಯ ರೆಕ್ಕೆಗೆ ಪೆಟ್ಟಾಗಿತ್ತು. ರಾಣಿ ಆ ಪಕ್ಷಿಯನ್ನು ಮನೆಗೆ ತಂದು ಅದಕ್ಕೆ ಬೇಕಾದ ಚಿಕಿತ್ಸೆ ನೀಡಿದಳು. ಪ್ರತಿದಿನವೂ ಆ ಪಕ್ಷಿಗೆ ಆಹಾರ ಮತ್ತು ನೀರು ನೀಡಿ ಅದರ ಗಾಯವನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಕೆಲವು ದಿನಗಳ ನಂತರ ಪಕ್ಷಿಯ ರೆಕ್ಕೆ ಗುಣವಾಯಿತು ಮತ್ತು ಅದು ಹಾರಲು ಸಿದ್ಧವಾಯಿತು. ರಾಣಿ ಪಕ್ಷಿಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅದನ್ನು ಬಿಡುಗಡೆ ಮಾಡಿದಳು. ಪಕ್ಷಿ ಸಂತೋಷದಿಂದ ಹಾರಿಹೋಯಿತು. ಕೆಲವು ದಿನಗಳ ನಂತರ ರಾಣಿ ಮತ್ತೆ ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಆ ಪಕ್ಷಿ ಅವಳ ಬಳಿ ಬಂತು. ಪಕ್ಷಿಯು ತನ್ನ ಬಾಯಿಯಲ್ಲಿ ಒಂದು ಚಿನ್ನದ ನಾಣ್ಯವನ್ನು ತಂದಿತ್ತು. ರಾಣಿ ಆ ನಾಣ್ಯವನ್ನು ತೆಗೆದುಕೊಂಡು ಆಶ್ಚರ್ಯಚಕಿತಳಾದಳು. ಆ ಪಕ್ಷಿ ರಾಣಿಯ ದಯೆಗೆ ಕೃತಜ್ಞತೆ ಸಲ್ಲಿಸಲು ಆ ನಾಣ್ಯವನ್ನು ತಂದಿತ್ತು. ರಾಣಿ ಆ ನಾಣ್ಯವನ್ನು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಬಳಸಿದಳು. ಅವಳ ದಯೆ ಮತ್ತು ಸಹಾಯ ಮಾಡುವ ಗುಣದಿಂದ ಆ ಹಳ್ಳಿಯ ಜನರು ಸಂತೋಷ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸಿದರು. ಈ ಕಥೆಯಿಂದ ನಾವು ಕಲಿಯುವ ನೀತಿ ಎಂದರೆ, ನಾವು ಇತರರಿಗೆ ಸಹಾಯ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತದೆ. ದಯೆ ಮತ್ತು ಸಹಾಯ ಮಾಡುವ ಗುಣ ನಮ್ಮನ್ನು ಸಂತೋಷ ಮತ್ತು ಸಮೃದ್ಧಿಯ ಹಾದಿಗೆ ಕೊಂಡೊಯ್ಯುತ್ತದೆ.